ಅದ್ವೈತ ಮತ, ದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಶಾಕ್ತ ಮತ, ಇವೆಲ್ಲವೂ ನಾನು ಹೇಳ್ತೇನೆ ಸನಾತನ ಧರ್ಮ ಅಂತ ಹೇಳಿದ್ರೆ ಒಂದು ಕಿತ್ತಲೆ ಹಣ್ಣಿದ್ದ ಹಾಗೆ. ಕಿತ್ತಲೆ ಹಣ್ಣು ಒಂದೇ ಕಾಣುತ್ತೆ, ಅದರ ಮೇಲಿನ ಸಿಪ್ಪೆ ತೆಗೆದ್ರೆ ಅದರಲ್ಲಿರ್ತಕ್ಕಂಥ ಒಂದೊಂದು ತೋಳೆಗಳು ಬೇರೆ ಬೇರೆ ಇರ್ತವೆ. ಅವು ಸ್ವಂತಿಕೆಯನ್ನು ಉಳಿಸಿಕೊಂಡು ಸಮಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥ ನೆಲೆ ಅದು. ಆ ಸನಾತನ ಧರ್ಮ ಅನ್ನುವ ಕಿತ್ತಲೆ ಹಣ್ಣನ್ನು ಬಿಡಿಸಿದ್ರೆ ಅದರಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಜೈನ, ಬೌದ್ಧ ಇತ್ಯಾದಿಗಳೆಲ್ಲವೂ ಸಹ ಒಂದೊಂದು ತೋಳೆಗಳಲ್ವಾ. ಈ ಲೆಕ್ಕದಲ್ಲಿ ನಾವು ಧರ್ಮ ಪ್ರಜ್ಞೆಯನ್ನ ವಿಭಜನೆ ಮಾಡ್ಲಿಕ್ಕೆ ಹೋಗಬಾರ್ದು. ನೋಡಿ, ಈ ಒಂದು ವೇದಿಕೆ ಸುತ್ತ ಇರತಕ್ಕ ದೀಪಗಳು ಎಷ್ಟಿವೆ ಎಣಿಸಿ. ದೀಪಗಳು ನಿಮ್ಮ ಕಣ್ಣ ಕಾಣ್ತವೆ. ಒಂದು ಬಹಳ ಪ್ರಖರವಾದ ದೀಪ, ಸ್ವಲ್ಪ ಕಡಿಮೆ ಇರೋ ದೀಪ, ಎಲ್ಲವೂ ದೀಪಗಳೇ. ಆದರೆ ಬೆಳಕೆಷ್ಟಿದೆ? ದೀಪಗಳು 100, ಬೆಳಕು ಒಂದೇ. ಈ ಉದ್ದೇಶ ಇಟ್ಟುಕೊಂಡೇ ನಮ್ಮ ಹಿಂದಿನವರು ದೀಪೋತ್ಸವ ಅಂತ ಅನ್ನೋದನ್ನ ಲಕ್ಷ ದೀಪೋತ್ಸವ ಅಂತ ಮಾಡಿದ್ರು. ನಾವೇನ್ ಮಾಡಿದ್ವಿ ಅಂದ್ರೆ ಲಕ್ಷ ಅನ್ನೋದನ್ನ ಸಂಖ್ಯೆ ಮಾಡ್ಕೊಂಡ್ವಿ. ನಮ್ಮ ಲಕ್ಷ್ಯ ಬೆಳಕಿನ ಕಡೆ ಇರಬೇಕು. ಈ ವಾಸ್ತವ ಸತ್ಯವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಅತ್ಯಂತ ಸರಳವಾಗಿ ತಾಯಿ ಮಗುವಿಗೆ ಉಪದೇಶ ಮಾಡುವ ಹಾಗೆ, ಮಗುವನ್ನು ಸಂಭಾಳಿಸಿದ ಹಾಗೆ ಸಂಪೂರ್ಣವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಈ ಎಲ್ಲ ಭಿನ್ನಾಭಿಪ್ರಾಯಗಳ ವ್ಯವಸ್ಥೆಯನ್ನ ಪಕ್ಕಕ್ಕಿಟ್ಟು ಎಲ್ಲರನ್ನೂ ಸೇರಿಸಿ ನಾವೆಲ್ಲ ಒಂದು ಅಂತನ್ನುವಂಥ ನೆಲೆಯನ್ನ ಜಗತ್ತಿಗೆ ಆಚರಿಸಿ ತೋರಿದಂತಹ ಆ ಮಹಾನ್ ಗುರುಗಳ 6ನೇ ವರ್ಷದ ನೆನಪಿನ ಕಾರ್ಯಕ್ರಮ ಇದು. ನಾವು ಗುರುಗಳಲ್ಲಿ ಕೇಳಬೇಕಾದಿಷ್ಟೇ, ತಾವು ನಮ್ಮ ಹೃನ್ಮಂದಿರದಲ್ಲಿ ನೆಲೆಸಿ ನಮ್ಮ ಎಲ್ಲ ಅಜ್ಞಾನವನ್ನು ದೂರ ಮಾಡಿ ತಮ್ಮ ಬೆಳಕಿನ ಹಾದಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿ ಅಂತ ಹೇಳಿ ಗುರುಗಳಲ್ಲಿ ಕೇಳಿಕೊಳ್ಳುವಂಥ, ನತಮಸ್ತಕರಾಗಿ ಅವರಿಗೆ ಶರಣಾಗುವಂತಹ ಒಂದು ಪುಣ್ಯ ಸ್ಮರಣೆಯ ದಿನ ಇದು. ಈ ದಿನದಲ್ಲಿ ಬಂದು ಗುರುಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಲ್ಲಿಯೂ ಇನ್ನೊಂದು ಮಾತು ಹೇಳ್ತೇನೆ, ನಾನು ಮುಗಿಸ್ತೇನೆ. ಪರಮಾತ್ಮ ಕೃಷ್ಣ ಭಗವಂತ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅದರ್ಥ ನಿಮಗೆ ಗೊತ್ತೇ ಇದೆ. ಸಕಲ ಜೀವಿಗಳ ಹೃನ್ಮಂದಿರದಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಇದು ಹೇಳಿದವರು ಯಾರು? ಪಂಡಿತರಲ್ಲ, ಸಾಕ್ಷಾತ್ ಭಗವಂತ ಕೃಷ್ಣ ಭಗವಂತ